ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ವಾರಕ್ಕೆ ಒನ್ ಟೈಮ್ನ ಸೀರೆ ಜೋಕಾಲಿ ಸೀರೆ ಬದಲಾಯಿಸ್ತಾ ಇರ್ತೀನಿ. ಸೊ ವಾಶ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ವಾರ ಇನ್ನೊಂದು ಸೀರೆನ ಬದಲಾಯಿಸ್ತಾ ಇರ್ತೀನಿ. ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ವೀಡಿಯೋ ಮಾಡೋಣ ಅನ್ನಿಸ್ತು. ಹಿಂದೆ ಒಂದು ವೀಡಿಯೋ ಮಾಡಿದ್ದೀನಿ, ಬಟ್ ಇನ್ನೊಂದು ಟೈಮ್ ಮಾಡೋಣ, ಅದು ನೀಟಾಗಿ ಬಂದಿಲ್ಲ ಅಂದ್ಕೊಳ್ತಾ ಇನ್ನೊಂದು ಟೈಮ್ ಮಾಡ್ತಾಯಿದ್ದೀನಿ. ಇವಾಗ ಹಲವಾರು ಜೋಕಾಲೀಸ್, ವೆರೈಟೀಸ್ ಆಫ್ ಜೋಕಾಲೀಸ್ ಬಂದಿದ್ದಾವೆ. ಕೂತಿದ್ದ ಜಾಗದಲ್ಲಿ ರಿಮೋಟ್ ಕಂಟ್ರೋಲ್ ಜೋಕಾಲೀಸು, ಅದರ ಮಧ್ಯೆ ನಂದೊಂದು ಸೀರೆ ಜೋಕಾಲಿ ಬಗ್ಗೆ ನಿಮ್ಗೊಂದು ವೀಡಿಯೋ ತುಂಬ ಯೂಸ್ ಆಗುತ್ತೆ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಹೊಸದಾಗಿ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ಮಕ್ಕಳು ಸೀರೆ ಜೋಕಾಲಿಲಿ ಮಲಗಿದಷ್ಟು ಬೇರೆ ಯಾವ ಜೋಕಾಲಿಲೂ ಅಷ್ಟು ಕಂಫರ್ಟಬಲ್ ಆಗಲ್ಲ ಅನ್ಕೋತೀನಿ. ಅಷ್ಟು ಇಲ್ಲದೆ ಹಿರಿಯವರು ಮಾಡಿರಲ್ಲ ಈ ರೀತಿ. ಸೊ ಇದರಲ್ಲಿ ತುಂಬಾ ಬೆನಿಫಿಟ್ ಇದೆ. ಸೊ ನಿಮ್ಮ ಮನೇಲಿ ಹಿರಿಯರಿದ್ದರೆ ಕೇಳಿ ನೋಡಿ ಹೇಳ್ತಾರೆ. ತಲೆ ರೌಂಡ್ ಶೇಪ್ ಬರಲಿ, ಹಾಗೆ ಬಾಡಿ ನೀಟಾಗಿ ಸ್ಟ್ರೈಟ್ ಆಗಿರಲಿ, ಕೈ ಕಾಲು ಮಡಸ್ದೆ ಹಾಗೆ ನೀಟಾಗಿರಲಿ ಅಂತ ಹೇಳಿ ಸೀರೆ ಜೋಕಾಲಿಯಲ್ಲಿ ಮಲಗಿಸ್ತಾರಂತೆ. ಇದುವರೆಗೂ ನಾನಿಬ್ಬರು ಮಕ್ಕಳಿಗೂ ಸಹ ನಾವು ಸೀರೆ ಜೋಕಾಲಿಯಲ್ಲೇ ಮಲಗಿಸಿರೋದು. ಹಾಗೆ ಕೆಲವೊಂದು ಮಕ್ಕಳು ಬೆಳೀತಾ ಹಾಗೆ ಇರೋದಿಲ್ಲ ಅಲ್ವಾ, ಮೀಟ್ತಾರೆ, ಹಾಗೆ ಮುಂದಕ್ಕೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಎಷ್ಟೋ ಮಕ್ಕಳು, ನನ್ನ ಮಗಳು ಸಹ ಸೀರೆ ಜೋಕಾಲಿಯಿಂದ ಬಿದ್ದಿದ್ದಾಳೆ. ಇದಕ್ಕೋಸ್ಕರ ಒಂದು ಟ್ರಿಕ್ನ ಹೇಳ್ಕೊಡ್ತೀನಿ. ಹಿಂಭಾಗದಲ್ಲಿ ಕೆಲವೊಬ್ಬರು ಜೋಕಾಲಿನ ಕಟ್ಟುತ್ತಾರೆ, ಆ ರೀತಿ ಕಟ್ಟಬಾರ್ದು. ಹಾಗೆ ಇದಕ್ಕೆ ಇನ್ನೊಂದು ಐಡಿಯಾನ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ. ಮಕ್ಕಳು ಬೆಳೀತಾ ಹೇಳಿದ್ನಲ್ಲ ಹಾಗೆ ಇರೋಲ್ಲ. ಜೋಕಾಲಿಲಿ ಅಕಸ್ಮಾತ್ ನಾವು ಎನಿ ಟೈಮ್ ನೋಡ್ಕೊಳ್ತಾನೆ ಇರೋಕ್ಕಾಗಲ್ಲ. ಅವಾಗ ಅವ್ರು ಎದ್ದು ಸುಮ್ಮನೆ ಆಟಾಡ್ತಾ ಇರ್ತಾರೆ. ಅವಾಗ ಮೀಟ್ತಾ ಹಿಂಭಾಗಕ್ಕೆ ಬಿದ್ದರೆ ನೆತ್ತಿಗೆ ಹೊಡ್ತಾ ಬೀಳುತ್ತೆ. ನೋಡಿ, ಕೆಲವೊಬ್ಬರು ಈ ರೀತಿ ಗಂಟನ್ನ ಹಾಕ್ತಾರೆ. ಗಂಟು ಹಾಗೆ ಪರ್ಮನೆಂಟಾಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಅದು ಜಾರ್ತು ಅಂತ ಅಂದರೆ ಗಂಟು ಮಕ್ಕಳಿಗೆ ಕಂಫರ್ಟಬಲ್ ಆಗೋಲ್ಲ, ತಲೆ ಹೈಟ್ ಆಗಿಬಿಡುತ್ತೆ, ಬಾಡಿ ಎಲ್ಲ ಫುಲ್ ಕೆಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ಅದೆಲ್ಲ ಗಂಟು ಕಟ್ಟೋಕ್ಕಿಂತ ಕೆಲವೊಬ್ಬರು ಪಿನ್ನ ಹಾಕೋದು ನೋಡಿದ್ದೀನಿ ನಾನು. ಪಿನ್ನ ಅದು ಹಾಕೋಕ್ಕಿಂತ ಇನ್ನೂ ಒಂದು ಈಸಿ ಟ್ರಿಕ್ ಇದೆ, ನಿಮಗೆ ಹೇಳ್ಕೊಡ್ತೀನಿ. ಹಾಗಾಗಿ ಮಕ್ಕಳು ಬಿದ್ದರೆ ತುಂಬ ಅವ್ರಿಗೆ ತಲೆಗೆ ಪೆಟ್ಟಾಗುತ್ತೆ. ಅದಕ್ಕೋಸ್ಕರ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಾನು ಹೇಳ್ತೀನಿ ನೋಡಿ, ತುಂಬ ಸಿಂಪಲ್ಲು. ಆ ರೀತಿ ಮಾಡ್ತಾ ಹೋಗಿ. ಇದನ್ನು ಬಿಚ್ಚಿಬಿಟ್ಟು ಇವಾಗ ನೆಕ್ಸ್ಟು ನಾನು ಹೊಸ ಸೀರೆ ಕಟ್ತೀನಿ, ಅದರಲ್ಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ ಏನು ಮಾಡಬೇಕಂತ. ತುಂಬ ಸಿಂಪಲ್ಲು. ಅದು ಯೂರಿನ್ ಪಾಸ್ ಮಾಡ್ತಾ ಇರ್ತಾರಲ್ಲ, ಸ್ಮೆಲ್ಲು ಅದು ಬರುತ್ತೆ. ಅವರಿಗೆ ನೀಟಾಗಿರಬೇಕು ಅಂತ ಹೇಳಿ, ಹೈಜಿನಿಕ್ ಆಗಿರ್ಬೇಕಂತ ಅಷ್ಟೇ ಹೇಳಿ ನಾವು ಡೈಲಿ ಡೈಪರು ಅದು ಏನೂ ಯೂಸ್ ಮಾಡಲ್ಲ ಮಗುಗೆ. ಅವಳನ್ನ ಹೇಗೆ ನ್ಯಾಚುರಲ್ ಆಗಿರ್ತೀವೋ ಅದೇ ರೀತಿಯೇ ಬಿಡ್ತೀವಿ. ಎಷ್ಟೇ ನಾವು ಬೆಡ್ಶೀಟ್ ವಾಶ್ ಮಾಡಿದ್ರು ಅಷ್ಟೇ, ಜೋಕಾಲಿನ ವಾಶ್ ಮಾಡಿದ್ರು ಅಷ್ಟೇ, ನಾವು ಆ ರೀತಿ ಎಲ್ಲ ಡೈಪರ್ಸ್ ಎನಿ ಟೈಮ್ ಹಾಕಿಬಿಡೋದಿಲ್ಲ. ಅದು ಮಕ್ಕಳಿಗೆ ಒಳ್ಳೆಯದು ಅಲ್ಲ. ದಯವಿಟ್ಟು ನೀವು ಸಹ ಬಳಸಬೇಡಿ. ಬೇರೆ ಥರ ರೀತಿ ಬಟ್ಟೆ ಡೈಪರ್ಸ್ ಎಲ್ಲ ಬಂದಿದ್ದಾವೆ, ಬಳಸಿ ಅಂತ ಹೇಳ್ತಾ ಓಕೆ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಬೇರೆ ಜೋಕಾಲಿ ತೊಗೊಂಡಿದ್ದೀನಿ, ಹೊಸ ಸೀರೆ ಅಂತ ಹೇಳಿದ್ನಲ್ಲ, ಅದೇ ವಾರಕ್ಕೆ ಒನ್ ಟೈಮ್ ಇವೆರಡನ್ನೇ ಚೇಂಜ್ ಮಾಡ್ತಾ ಇರ್ತೀನಿ ಅಷ್ಟೇ. ಹೊಸದು ಅಂದರೆ ಮತ್ತೆ ಬೀರಿಂದ ಹೊಸ ತೊಗೊಳೋದಲ್ಲ. ಸೊ ಇವಾಗ ಈ ಕಡೆ ತುದಿ ಭಾಗ ನೀಟಾಗಿ ನರ್ಗೆನ ಹಾಕ್ಕೊಂಡಿದ್ದೀನಿ. ಅದು ಸಮ ಬಂದರೆ ಇಲ್ಲೂ ಸಮ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ತಲೆ ಭಾಗಕ್ಕೆ ನಾವು ಏನು ಪಿನ್ನ ಹಾಕ್ತೀವಿ ಅಥವಾ ಗಂಟ ಹಾಕ್ತೀವಿ, ಆ ಭಾಗಕ್ಕೆ ಪಿನ್ನ ಗಂಟನ್ನ ಬಿಟ್ಟು ಅಲ್ಲಿಗೆ ಮಿಷಿನ್ ಇರುತ್ತಲ್ವ ನಿಮ್ಮ ಮನೆಗಳಲ್ಲಿ ಅಥವಾ ಪಕ್ಕದ ಮನೆಯಲ್ಲಿ ಇಲ್ಲಿ ಮಿಷಿನ್ನ ಇದ್ದರೆ ಸ್ವಲ್ಪ ದೂರ ತಲೆ ಭಾಗದಿಂದ ಸ್ವಲ್ಪ ದೂರಕ್ಕೆ ಹೊಲಿಗೆನ ಒಂದು 2-3 ಸ್ಟಿಚ್ ಹೊಲಿಗೆನ ಹಾಕ್ಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ ತಡೀರಿ. ಇವಾಗ ತುದಿ ಭಾಗಕ್ಕೆ ಇಲ್ಲಿ ಗಂಟು ಹಾಕಿದ್ದೀನಿ. ನಾನು ನಿಮಗೆ ತೋರಿಸ್ಲಿಕ್ಕೆ ಹೈಟ್ ಕರೆಕ್ಟ್ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಆ ರೀತಿ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ತಾಳಿ. ಇವಾಗೇನೋ ಸ್ವಲ್ಪ ಹೈಟ್ನ ಗಂಟು ಹಾಕ್ಕೊಂಡು ತೋರಿಸ್ತೀನಿ. ಏನಿಲ್ಲ, ತುಂಬ ಸಿಂಪಲ್ ಟ್ರಿಕ್ ಅಷ್ಟೇ, ಇನ್ನೇನಿಲ್ಲ. ಬಟ್ ಆದರೂ ನೀಟಾಗಿ ಆಗ್ತಾಯಿಲ್ಲ. ತುದಿ ಭಾಗಕ್ಕೆ ಮಾತ್ರ ತುಂಬ ಬಿಗಿಯಾಗಿ ಗಂಟನ್ನು ಹಾಕಿ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ನಾನು ತಲೆ ಏನು ಮಾಡ್ತೀವಲ್ಲ ಆ ಭಾಗದಿಂದ ತುದಿ ಭಾಗಕ್ಕಾದರೆ ನಾನು ತುಂಬ ದೊಡ್ಡಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಹೊಲಿಗೆನ. ನೀವು ಸ್ವಲ್ಪ ಚಿಕ್ಕಕ್ಕೆ ಒಂದು 3 ಅಷ್ಟು ಹೊಲಿಗೆ ಪಿನ್ನ. ಆಮೇಲೆ ಆ ಗಂಟು ಹಾಕೋಕ್ಕಿಂತ ಇದು ಬೆಸ್ಟ್ ಐಡಿಯಾ ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಅನಿಸಿದ್ರೆ ಕಮೆಂಟ್ನ ಮಾಡಿ. ನೋಡಿ, ಇಲ್ಲಿಂದ ಇಷ್ಟುದ್ದ ನಾನು ಸ್ಟಿಚ್ನ ಮಾಡಿದ್ದೀನಿ. ಫುಲ್ ತುದಿ ತನಕ ಮಾಡಿದರೂ ಏನು ತೊಂದರೆ ಇಲ್ಲ, ಮಾಡಬಹುದು. ತುಂಬ ಮಕ್ಕಳು ಎದ್ದ ತಕ್ಷಣ ಮೀಟೋದು ಅದು ಮಾಡ್ತಾರೆ. ಬೆಳೀತಿದ್ದೋ ಮಕ್ಕಳು ಹಾಗೆ ಇರೋಲ್ಲ, ಎದ್ದೇಳೋಕ್ಕೂ ಟ್ರೈ ಮಾಡ್ತಾ ಇರ್ತಾರೆ. ಆವಾಗ ಬೀಳೋ ಅಂಥ ಚಾನ್ಸಸ್ ಇರೋದಿಲ್ಲ. ಮಕ್ಕಳು ಎಷ್ಟು ವರ್ಷದವರು ಆಗಿರಲಿ, ನೀವು ಎಷ್ಟು ವರ್ಷ ತನಕನಾದ್ರು ಜೋಕಾಲಿಲಿ ಮಲಗಿಸ್ರಿ, ಈ ಟ್ರಿಕ್ನ ಯೂಸ್ ಮಾಡಿ ಮಲಗಿಸಿ. ಮಕ್ಕಳು ಬೀಳೋ ಚಾನ್ಸಸ್ ಇರೋದಿಲ್ಲ. ಎದ್ದ ತಕ್ಷಣ ಕೆಲವೊಂದು ಮಕ್ಕಳು ಸುಮ್ಮನೆ ಆಟ ಆಡ್ತಾ ಇರ್ತಾವೆ, ಅವಾಗ ನಮಗೆ ಗೊತ್ತಾಗೋಲ್ಲ. ತಲೆ ಹಿಂಭಾಗ ಮಾಡೋದು, ಈ ರೀತಿ ನೆತ್ತಿಯಾಗಿ ಬಿದ್ದರೆ ಅವು ನಮಗೆ ತೊಂದರೆ ಅಲ್ವಾ. ಅದಕ್ಕೋಸ್ಕರ ಈ ರೀತಿ ಒಂದು 2-3 ಸ್ಟಿಚ್ನ ಹೊಲಿಗೆ ಹಾಕಿದರೆ ಸೇಫ್ಟಿ ಆಗಿರುತ್ತೆ. ನಾನಿವಾಗ ಇವಳು ಕೆಳಗೆ ಮಲಗಿದ್ದಾಳೆ. ಇವಾಗ ನಮ್ಮ ಪಾಪುನ ಮಲಗಿಸಿ ತೋರಿಸ್ಬಿಡ್ತೀನಿ. ನಾನು ವೀಡಿಯೋ ಮಾಡೋಕ್ಕೋಸ್ಕರನೇ ಅವಳನ್ನು ಕೆಳಗೆ ಮಲಗಿಸಿದ್ದೀನಿ. ಸೊ ಇವಾಗ
ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ವೆಯ್ಟ್ ಮಾಡಿ. ಓಕೆ, ಇವಾಗ ನೋಡಿ ತಲೆ ಮೇಲೆ ತಲೆ ಹಿಂಭಾಗಕ್ಕೆ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಇವಾಗ ಮಲಗಿಸಿ ತೋರಿಸಿದ್ನಲ್ಲ. ಹಾಗೆ ಇನ್ನೊಂದು ಇನ್ಫಾರ್ಮೇಷನ್ನು, ಮಕ್ಕಳನ್ನ ಈ ರೀತಿ ಸ್ಟ್ರೈಟಾಗಿ ಹಂಗಾರ್ತಾನೆ ಮಲಗಿಸ್ಬಾರ್ದು, ಓಳು ಮಗಳು ಮಾಡಿ ಮಲಗಿಸ್ಬೇಕು. ಯಾಕೆಂದರೆ ಈ ರೀತಿ ಮಲಗಿದಾಗ ಮಕ್ಕಳು ಬೆಚ್ಚಿ ಬೀಳ್ತಾರೆ. ಅದಕ್ಕೋಸ್ಕರ ಓಳು ಮಗಳು ಮಾಡಿ ಮೈ ಮೇಲೆ ಒಂದು ಪುಟ್ಟದಾಗಿ ಸ್ವಲ್ಪ ಮಿದುವಾಗಿರೋ ಬಟ್ಟೆ ಬೆಡ್ಶೀಟ್ನ ಹೊಚ್ಚಿದ್ರೆ ಅವರು ನನ್ನ ಮೈ ಮೇಲೆ ನಮ್ಮಮ್ಮನೇ ಕೈ ಹಾಕಿರೋ ರೀತಿ ಫೀಲಲ್ಲಿ ಆರಾಮಾಗಿ ಮಲ್ಕೊಂಡಿರ್ತಾರೆ. ಸೊ ಇಲ್ಲಿ ನೋಡಿರ್ಬೋದು, ಅವಳು ಆರಾಮಾಗಿ ಮಲಗಿದ್ದಾಳೆ. ಅವಳು ಎದ್ದ ತಕ್ಷಣ ಬೀಳ್ತಾಳೆ ಅದು ಇದು ಅಂತ ಏನೂ ಟೆನ್ಷನ್ ಇರೋದಿಲ್ಲ ನನಗೆ. ಸೊ ನಾನು ಆರಾಮಾಗಿ ಅವಳನ್ನು ಮಲಗಿಸ್ಬಿಟ್ಟು ಕೆಲಸ ಮಾಡ್ಕೊಳ್ಬಹುದು. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ನೋಡಿ ಎದ್ಲಾ ಅಂತ ಬಂದು ನೋಡ್ತಾ ಹೋಗ್ತಾ ಇರ್ತೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಯೂಸ್ ಆಗಿದೆ ಅನ್ಕೋತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೊಸದಾಗಿ ನೋಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.